ನೋಡಿ, ಮಾವಿನ ಹಣ್ಣಿನ ಸೀಸನ್ನು. ಮಾವಿನ ಹಣ್ಣು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಹಣ್ಣುಗಳ ರಾಜ ಅಂತೀವಿ. ಸೊ ಮಾವಿನ ಹಣ್ಣನ್ನ ತಿನ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಾವಿನ ಹಣ್ಣು ತಿನ್ನೋ ಮುನ್ನ ಎಚ್ಚರ ಎಚ್ಚರ. ಈ ಮಾವಿನ ಹಣ್ಣುಗಳು ನೈಸರ್ಗಿಕವಾಗಿ ಹಣ್ಣಾಗ್ತಾ ಇಲ್ಲ. ಕಾಯಿಯನ್ನ ಹಣ್ಣು ಮಾಡಲು ಕ್ಯಾಲ್ಸಿಯಂ ಕಾರ್ಬೈಟ್ ಅನ್ನ ಬಳಸ್ತಾ ಇದ್ದಾರೆ. ಕೆಲವೊಂದು ಕಡೆ ಅದು ನೈಸರ್ಗಿಕವಾಗಿ ಹಣ್ಣಾಗೋವರೆಗೂ ಬಿಡ್ತಾ ಇದ್ದಾರೆ. ಅಂದ್ರೆ ಇನ್ನೊಂದಷ್ಟು ಕಡೆ ಅದನ್ನ ನೈಸರ್ಗಿಕವಾಗಿ ಹಣ್ಣಾಗೋವರೆಗೂ ವೆಯ್ಟ್ ಮಾಡ್ತಾ ಇಲ್ಲ. ಕಾಯಿ ಇರೋದು ಹಣ್ಣು ಮಾಡೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಟ್ ಬಳಸ್ತಾ ಇದ್ದಾರೆ. ಅದನ್ನ ಬಳಸಿದ್ರೆ ಕಾಯಿ ಬೇಗ ಹಣ್ಣಾಗುತ್ತೆ. ಈ ರೀತಿಯ ಹಣ್ಣನ್ನ ಸೇವಿಸಿದ್ರೆ ವ್ಯಕ್ತಿಯ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹೊಟ್ಟೆ ನೋವು ಬರೋದು, ತಲೆ ತಿರುಗೋದು, ವಾಂತಿ ಆಗೋದು, ನರಗಳ ದೌರ್ಬಲ್ಯ ಬರೋದು, ಈ ರೀತಿ ಹಲವು ರೀತಿಯ ಪರಿಣಾಮಗಳು ಆರೋಗ್ಯದ ಮೇಲೆ ಆಗುತ್ತೆ. ಹಾಗಾಗಿ ಆದಷ್ಟು ನೈಸರ್ಗಿಕವಾಗಿ ಮಾಗಿದ ಮಾವನ್ನ ಸೇವಿಸಿ ಅಂತ ವೈದ್ಯರು ಹೇಳಿದ್ದಾರೆ. ಹಣ್ಣನ್ನ ಬೆಚ್ಚಗಿನ ನೀರಿನಲ್ಲಿ ತೊಳೆದು ಆಮೇಲೆ ಅದನ್ನ ಸೇವಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಇರುತ್ತೆ, ಅದು ದಟ್ ಈಸ್ ನಾಟ್ ರಿಯಲಿ ಯೂಸ್ ಟು ರೈಪನ್. ಅದನ್ನ ಬಳಕೆ ಮಾಡಬಾರ್ದು ಹಣ್ಣು ರೈಪನ್ ಆಗಲಿಕ್ಕೆ, ಯಾಕೆಂದರೆ ಅದು ಪೌಡರ್ ಫಾರ್ಮಲ್ಲಿ ಇರುತ್ತೆ. ಆ ಪೌಡರ್ ಅಂಶ ಹಣ್ಣಿನ ಇದರಲ್ಲಿ ಕೂರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ತಿಂದಿಲ್ಲ ಅಂತ ಅಂದರೆ ಖಂಡಿತ ಆ ಕ್ಯಾಲ್ಶಿಯಂ ಕಾರ್ಬೈಡ್ ಪ್ರಮಾಣ ನಮ್ಮ ದೇಹಕ್ಕೆ ಸೇರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರಿಂದ ಹೊಟ್ಟೆ ನೋವು, ಹೊಟ್ಟೆ ಇರಿಟೇಷನ್, ಇಲ್ಲ ಲೂಸ್ ಮೋಷನ್, ಇಲ್ಲ ಫುಡ್ ಪಾಯ್ಸನಿಂಗ್ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋದಾಗ ಈ ಥರ ಲಕ್ಷಣಗಳೆಲ್ಲ ಕಾಣಿಸ್ಕೊಳುತ್ತೆ. ಯಾವುದೇ ಹಣ್ಣು ಎಲ್ಲಿಂದನೇ ತಂದರೂ ಪರವಾಗಿಲ್ಲ, ಒಂದು ತಿನ್ನೋದಕ್ಕೆ ಮುಂಚೆ ಒಂದು 2 ನಿಮಿಷ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕಿ ನಂತರ ಅದನ್ನ ತಣ್ಣೀರಲ್ಲಿ ಕ್ಲೀನಾಗಿ ತೊಳೆದು ನಂತರ ಉಪಯೋಗಿಸಿ. ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಮಾವಿನ ಹಣ್ಣಿನ ಸೀಸನ್ ಅಂತಂದ್ರೆ ಅನೇಕ ಕಡೆ ಮಾವಿನ ಮೇಳ ನಡೆಯುತ್ತೆ. ಎಲ್ಲಿ ನೋಡಿದ್ರು ಮಾವಿನ ಹಣ್ಣಿನ ರಾಶಿ ಕಾಣಿಸ್ತಾ ಇರುತ್ತೆ. ಬಹಳಷ್ಟು ಕಡೆ ಸಾವಯವದಲ್ಲಿ ಬೆಳೆದಿದ್ದು ಅಂತ ಹೇಳಿ ನ್ಯಾಚುರಲ್ ಆಗಿ ಅದು ಹಣ್ಣಾಗಿರೋದನ್ನ ಮಾರ್ತಾರೆ. ಸ್ವಲ್ಪ ಹೆಚ್ಚಿನ ಬೆಲೆ ಇರಬಹುದು. ಇನ್ನೊಂದಷ್ಟು ಕಡೆ ಅಂದ್ರೆ ಬಹುತೇಕ ಕಡೆಗಳಲ್ಲಿ ಮಾವಿನ ಹಣ್ಣು ನೈಸರ್ಗಿಕವಾಗಿ ಹಣ್ಣಾಗೋ ತನಕ ಬಿಡೋದಿಲ್ಲ. ಆ ಕಾಯಿಗೆ ಈ ಕ್ಯಾಲ್ಸಿಯಂ ಕಾರ್ಬೈಟ್ ಅನ್ನ ಹಾಕಿ ಹಣ್ಣು ಮಾಡ್ತಾರೆ. ಸೊ ಇದರಿಂದ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ, ಮಾವು ಮಾರಾಟಗಾರರು ಏನ್ ಹೇಳ್ತಾ ಇದ್ದಾರೆ? ಎಸ್ ಸಿಂಧೂರ, ಮಾವಿನ ಸೀಸನ್ ಶುರು ಆಯಿತು ಅಂದರೆ ಬೇಸಿಗೆ ಆರಂಭ ಆಗ್ತಿದ್ದಂಗೆ ಮಾವಿನ ಹಣ್ಣಿನ ಸೀಸನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಒಂದು ರೀತಿ ಎಲ್ಲರಿಗೂ ಕೂಡ ಫೇವ್ರೆಟ್ ಸೀಸನ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ವರ್ಷ ಕಾಯ್ತಾ ಇರ್ತಾರೆ ಮಾವಿನ ಹಣ್ಣನ್ನು, ಅದರಲ್ಲೂ ಕೂಡ ವೆರೈಟಿ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಹೇಳಿ. ಆದರೆ ಎಲ್ಲರೂ ಕೂಡ ಇವಾಗ ಸ್ವಲ್ಪ ಬಿಸ್ನೆಸ್ ಮೈಂಡ್ ಆಗಿರೋದ್ರಿಂದ ಬೇಗ ಹಣ್ಣಾಗಲಿ, ಬೇಗ ಮಾರಾಟ ಆಗಲಿ ಅನ್ನೋ ಕಾರಣಕ್ಕೆ ಆ ಒಂದು ಹಣ್ಣನ್ನು ಏನು ಒಂದು ಕೆಮಿಕಲನ್ನು ಬಳಸ್ತಾರೆ, ಕ್ಯಾಲ್ಶಿಯಂ ಕಾರ್ಬೈಟ್ ಅಂತ ಹೇಳಿ. ಈ ಒಂದು ಕೆಮಿಕಲ್ ಬಳಸೋದ್ರಿಂದ ಸಾಕಷ್ಟು ಅಂದರೆ ಬೇಗ ಹಣ್ಣಾಗುತ್ತೆ. ಸದ್ಯ ನೀವು ನೋಡ್ತಾ ಇರ್ಬೋದು ಮಾರ್ಕೆಟಲ್ಲೂ ಕೂಡ, ಸದ್ಯ ನಾನು ಜೈಮಹಲ್ ರೋಡಲ್ಲಿದ್ದೀನಿ. ಇಲ್ಲೂ ಕೂಡ ಅಂದರೆ ಒಂದು ರೀತಿಯಲ್ಲಿ ಮ್ಯಾಂಗೋ ಉತ್ಸವ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿದಿನವೂ ಕೂಡ ಇಲ್ಲಿ ಲಕ್ಷಗಟ್ಟಲೆ KG ಇಲ್ಲಿ ಹಣ್ಣುಗಳು ಮಾರಾಟ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಥರಥರವಾದಂತಹ ಹಣ್ಣು ಬಂದಿದೆ. ಆದರೆ ಈ ಹಣ್ಣು ಎಷ್ಟರ ಮಟ್ಟಿಗೆ ನ್ಯಾಚುರಲ್ ಆಗಿ ಹಣ್ಣಾಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಮೈಂಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬೇಗ ಹಣ್ಣಾಗಲಿ ಅಂತ ಹೇಳಿ ಆ ಒಂದು ಕ್ಯಾಲ್ಶಿಯಂ ಕಾರ್ಬೈಟ್ ಅಂತ ಬಳಸ್ತಾರೆ. ಇದು ಒಂದು ರೀತಿಯಲ್ಲಿ ಉಷ್ಣವನ್ನು ಹೊರ ಹಾಕತ್ತೆ ಆ ಒಂದು ಕ್ಯಾಲ್ಶಿಯಂ ಕಾರ್ಬನೇಟ್, ಹೀಗಾಗಿ ಹಣ್ಣು ಬೇಗ ಮಾಗುತ್ತೆ. ಅದ್ರ ಜೊತೆಗೆ ಏನು ಅಂತ ಹೇಳಿದರೆ ಹಣ್ಣಿನ ಮೇಲೆ ಒಂದು ಏನು ಮೇಣದ ಕೋಟ್ ಮಾಡಿರ್ತಾರೆ. ಈ ಒಂದು ಮೇಣದ ಕೋಟ್ ಮಾಡೋದ್ರಿಂದ ಸಾಕಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಒಂದು ಹಣ್ಣು, ಹಾಗೆ ಹಣ್ಣು ಬೇಗ ಬಾಡೋಗೋದಿಲ್ಲ. ಸೊ ಹೀಗಾಗಿ ಇದೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರುತ್ತೆ. ಅಂದರೆ ಈ ಒಂದು ಕ್ಯಾಲ್ಶಿಯಂ ಕಾರ್ಬೈಟ್ನಿಂದ ಏನು ಹಣ್ಣಾಗಿರುತ್ತೆ ಆ ಒಂದು ಹಣ್ಣನ್ನು ಸೇವಿಸೋದ್ರಿಂದ ತಲೆ ಸುತ್ತ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಸ್ಟಮಕ್ ಅಪ್ಸೆಟ್ ಆಗಿರಬಹುದು, ಇದ್ರ ಜೊತೆಗೆ ನರದ ದೌರ್ಬಲ್ಯ ಸೇರಿದಂತೆ ಸಾಕಷ್ಟು ರೀತಿಯ ಕಾಯಿಲೆಗಳು ಕೂಡ ಮನುಷ್ಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ವೈದ್ಯರು ಕೂಡ ಹೇಳ್ತಾರೆ, ಒಂದು ವೇಳೆ ನೀವೇನಾದರೂ ಹಣ್ಣನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಹಣ್ಣನ್ನು ಖರೀದಿ ಮಾಡಿದ ನಂತರ ಉಗುರು ಬೆಚ್ಚಗಿನ ನೀರು ಏನಿರುತ್ತೆ ಆ ಒಂದು ನೀರಲ್ಲಿ 1 ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನು ನೀವು ಸೇವಿಸಿ, ಆಗ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿ ರೈತರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಣದ ಆಸೆಗೆ ಯಾವುದೇ ರೀತಿ ಏನು ಕೆಮಿಕಲ್ಗಳನ್ನ ಬಳಸಬಾರ್ದು. ನ್ಯಾಚುರಲ್ ಆಗಿ ಅಂದರೆ ಮರದಲ್ಲೇ ಹಣ್ಣಾಗುವಂಥದ್ದು ಆಗಿರ್ಬೋದು, ಅಥವಾ ಇತ್ತೆಯಲ್ಲಿ ಏನಿದೆ ಅದನ್ನು ಕೂಡ ಈ ಒಂದು ಹಣ್ಣು ಅಂದರೆ ಕಾಯಿ ಮಾಗೋದಕ್ಕೆ ಬಳಸ್ತಾರೆ, ಅಥವಾ ಹುಲ್ಲಿನ ಅಡಿಯಲ್ಲಿ ಇಡ್ತಾರೆ. ಸೊ ಇದೆಲ್ಲ ಕ್ರಮಗಳನ್ನು ಕೂಡ ಬಳಸ್ಬೋದು. ಆದರೆ ಕ್ಯಾಲ್ಶಿಯಂ ಕಾರ್ಬನೇಟ್ ಬಳಸಬೇಡಿ ಅಂತ ಹೇಳಿ ವೈದ್ಯರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕರು ಅಷ್ಟೇ, ಎಲ್ಲಿ ಕಡಿಮೆ ಬೆಲೆ ಸಿಗುತ್ತೋ ಅಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅನ್ನೋದು ಒಂದು ಕಾಮನ್ ಆಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನೈಸರ್ಗಿಕವಾಗಿರುವಂತಹ ಹಣ್ಣನ್ನು ಇಲ್ಲಿ ಸಾರ್ವಜನಿಕರು ಸೇವಿಸಬೇಕಾಗುತ್ತೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.